ಅಲ್ಲಿ ಗುರುವಾರ ಚೆನ್ನಾಗಿ ಊಟ ಮಾಡಿ ಮನ್ಕೊಂಡವ್ರೆ. ಬೆಳಗ್ಗೆ ಎದ್ದು ಒಂಚೂರು ಎದೆ ನೋವು ಅಂದ್ಬಿಟ್ಟು ಅಲ್ಲಿ ಇದ್ರ ಹತ್ರ BGS ಅಲ್ಲಿ ತೋರಿಸೋರೆ. ಅಲ್ಲಿ ಅಷ್ಟೇ ಓಪನ್ ಹಾರ್ಟ್ ಸರ್ಜರಿ ಮಾಡಲ್ಲ, ಇಮಿಡಿಯೇಟ್ ಇದಕ್ಕೆ ಹೋಗ್ಬಿಡಿ ಜಯದೇವಾಗೆ ಅಂತ ಅಲ್ಲಿಂದ ಆಂಬುಲೆನ್ಸ್ ಮಾಡಿ ಕಳಿಸಿದ್ರು. ನಾವು ಬಂದ್ವಿ, ಇಲ್ಲ ಆ ಬೆಡ್ ಇಲ್ಲ ಈ ಬೆಡ್ ಇಲ್ಲ, ಹಂಗೆ ಹೆಂಗೋ ಬೆಡ್ ಕೊಟ್ಟರು. ಸರಿ, ಇನ್ನು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡೋ ಶುಕ್ರವಾರ ಎಲ್ಲ ಮಾಡಿದ್ರು, ಶನಿವಾರ ಎಲ್ಲ ಮಾಡಿದ್ರು, ಭಾನುವಾರ ಎಲ್ಲ ಇವತ್ತು ಬಂದ್ಬಿಟ್ಟು ನಾಳೆ ಡಿಸ್ಚಾರ್ಜ್ ಮಾಡ್ಕೊಂಡು ಹೋಗ್ಬಿಡಿ, ಅಕ್ಟೋಬರ್ಗೆ ಡೇಟ್ ಕೊಟ್ಟಿದ್ದೀವಿ ಆಪ್ರೇಷನ್, ನಿಮ್ಮ ಡಾಕ್ಟ್ರು ಫುಲ್ ಬ್ಯುಸಿ ಆಗಿಬಿಟ್ಟವ್ರೆ, ಅಕ್ಟೋಬರ್ಗೆ ಬನ್ನಿ ಅಂದರು. ನಾನು ಹಂಗೋ ಅಕ್ಟೋಬರ್ವರೆಗೂ ಏನು ಹೆಂಗಿರೋದು ಅಂದರೆ, ಇಲ್ಲ ಟ್ಯಾಬ್ಲೆಟ್ಸ್ ಕೊಡ್ತೀವಲ್ಲ ಚೆನ್ನಾಗಿರ್ತಾರೆ, ಏನು ತೊಂದರೆ ಆಗೋದಿಲ್ಲ, ಏನಿಲ್ಲ, ಅಕ್ಟೋಬರ್ಗೆ ಬನ್ನಿ ಅಂದರು. ನಾವು ಹಂಗೆ ಏನು ಬಡವ್ರಿಗೆ ಇದಕ್ಕೆ ಜೀವಕ್ಕೆ ಬೆಲೆನೇ ಇಲ್ವಾ? ವಯಸ್ಸಾಗೈತೆ, ಹೋಗಲಿ, ವಯಸ್ಸಾಗಿದೆ, ಶುಗರ್ ಇದೆ, ಎಲ್ಲ ಗೊತ್ತು ಅವ್ರಿಗೆ. ಬಂದು ಒಂದು ಟೆಸ್ಟ್ ಮಾಡಲಿಲ್ಲ, ಒಂದು ಇದು ಮಾಡಲಿಲ್ಲ, ಒಂದು ICU ಅಲ್ಲಿ ಇಡಲಿಲ್ಲ, ಮಾಮೂಲಿ ರೂಮಲ್ಲೇ ಇಟ್ಟರು. ನಾಳೆ ಕರ್ಕೊಂಡು ಹೋಗ್ಬಿಡಿ ಅಂದರು. ಈಗ ಊಟ ಮಾಡಿ ಚೆನ್ನಾಗೇ ಮನ್ಕೊಂಡ್ರು. ಒಂಚೂರು ನೋವು ಬಂತು, ಹಿಂಗೆ ನೀವು ಬಿಟ್ಟು ಆಶಾ ನೀವೇ ಅಂತು. ನೀವು ಸಿಸ್ಟ್ರನ್ನ ಕರೆದೆ ICU ಕರ್ಕೊಂಡೋದ್ರು. ಇಲ್ಲ ಆಗೋಯ್ತು, ಹಾರ್ಟ್ಬೀಟ್ ಎಲ್ಲ ನಿಂತೋಯ್ತು, ಮುಗೀತು, ಹೋಗಿ ಮನೆಗೆ ಅಂತಾರೆ. ಈಗ ಹಿಂಗೆ ಆಗೋದ್ರೆ ಹೆಂಗೆ ಜೀವನ ಅಂತ. ಅಯ್ಯಪ್ಪನ ಹೆಸರು ಏನು ಗೊತ್ತೋ, ಅವ್ನ ಮುಖನೂ ನಾವು ನೋಡಿಲ್ಲ. ಸರ್ಜರಿ ಡಾಕ್ಟ್ರ್ ಅಂತೆ ಅಯ್ಯಪ್ಪ, ಸರ್ಜರಿ ಅಂತೆ. ಇನ್ಫ್ಲೂಯೆನ್ಸ್ ಇದ್ರೆ ಮಾತ್ರ ಇಲ್ಲಿ ಬೆಲೆನಾ? ನಮ್ಮಂಥ ಬಡವ್ರಿಗೆ ಏನು ಬೆಲೆನೇ ಇಲ್ಲ ಇಲ್ಲಿ. 3 ಕಟ್ಕೊಂಡಿತ್ತಂತೆ, 3 ಪೈಪು. ನಮ್ಗೆ ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ. 3 ಪೈಪ್ ಕಟ್ಕೊಂಡಿತ್ತು, ಮತ್ತೆ 70 ವರ್ಷ ಆಗೈತೆ. ಅಂಥವ್ರಿಗೆ ಇವರು ICU ಅಲ್ಲಿ ಇಟ್ಟು ಟ್ರೀಟ್ಮೆಂಟ್ ಕೊಟ್ಟು ಆಪ್ರೇಷನ್ ಮಾಡಬೇಕು ತಾನೆ. ಅದು ಎಷ್ಟು ದುಡ್ಡು ಆಗುತ್ತೋ ಅದನ್ನ ಇವಾಗ ಕೋಟಿ ಕೊಟ್ಟರು ಬದುಕ್ತಾರ ಅವರು? ಈಗ ನಮ್ಮ ಜೀವನನೇ ಹಾಳಾಯ್ತಲ್ಲ. ಈಗ ಯಾರಿದ್ದಾರೆ ಹೇಳಿ? ಹಾಸ್ಪಿಟ್ಲು ಡೈರೆಕ್ಟ್ ಇದಾರಲ್ಲ, ಅವ್ರು ಏನಿಲ್ಲ, ಬೇರೆ ಕೆಲವ್ರು ಹೇಳ್ತಾರೆ ದುಡ್ಡು ಕೊಡ್ಬೇಕು ಅವ್ರಿಗೆ ಏನೋ ಒಂದು ಡಾಕ್ಟರ್ಗೆ ಯೂನಿಟಲ್ಲಿ ಅವ್ರಿಗೆ ಗೊತ್ತಾಗ್ಬಿಟ್ರೆ ದುಡ್ಡು ಕೊಟ್ಟರೆ ನಾನು ಆಯಿತು ಅದನ್ನು ಕೊಡ್ತೀನಿ. ಯಾರಾದ್ರೂ ಒಂದು ಇದು ಮಾಡಿದ್ರೆ ಮಾತಾಡ್ತೀವಿ, ಫಸ್ಟು ಯಾರು ಡಾಕ್ಟ್ರು ಅಂತ ಗೊತ್ತಾಗಬೇಕು. ಯಾರು ಡಾಕ್ಟ್ರು ಬರ್ತಾರೆ ಅಂದರೆ, ಇಲ್ಲ ಬರ್ತಾರೆ ಇರ್ರಿ, ಅಲ್ಲಿ CD ನೋಡೋಕ್ಕೆ, CD ನಾನು ಮಾಡೋದು ಅಲ್ಲಿಂದ ಅಲ್ಲೇ ಆಂಜಿಯೋಗ್ರಾಮ್ ಮಾಡವ್ರೆ ಅಲ್ಲಿ ಬೆಳಗ್ಗೆ ಕ್ರಾಸಲ್ಲಿ. ಆ CD ನೋಡೋಕ್ಕೆ ನೆನ್ನೆ ತಗೊಂಡೋಗೋರೆ. ನೆನ್ನೆ ತಗೊಂಡೋದ್ರು ನಾನು ಬರಲೇ ಇಲ್ಲ. ಹಂಗಿದ್ರು ಕೇಳಿದೆ, ಎಲ್ಲ ಅಂದ CD ತಗೊಂಡೋದವರು ಒಂದು ಏನು ಅಂತ ಹೇಳಲಿಲ್ಲ, ಅದು ಬಂದು ಇಲ್ಲ, ಅದು ಎಲ್ಲೈತೆ ಅಂತ ಕೇಳಿಲ್ಲ. ಬೇರೆ ಇನ್ನೊಬ್ರಿಗಾರ ತೋರಿಸಿ ಏನು ಮಾಡ್ಬೋದು ಅಂತ ಅಂದರೆ, ಇಲ್ಲ ತಗೊಂಡೋಗಿ ಬರೆದಿರ್ತಾರೆ. ಆಮೇಲೆ ರಾತ್ರಿ 10 ಗಂಟೆಗೆ ಬಂದು ಯಾರೋ ಒಬ್ಬರು ಡ್ಯೂಟಿ ಇಟ್ಟಾರೆ, ಇಲ್ಲ ಅದು ಸರ್ಜರಿ, ಓಪನ್ ಸರ್ಜರಿನೇ ಮಾಡಬೇಕು, ಅದನ್ನು ಮಾಡಿ ಇದು ಬೆಳಗ್ಗೆ ಡಾಕ್ಟ್ರು ಬರ್ತಾರೆ ಸರ್ಜನ್ 11 ಗಂಟೆಗೆ ಮಾಡಿಬಿಟ್ಟು ನಿಮ್ಗೆ ಯಾವಾಗ ಮಾಡಬೇಕು ಅಂತ ಹೇಳ್ತಾರೆ ಅಂದರು. ನಾನು ಆವಾಗ 3 ಗಂಟೆಗೆ ಇದ್ದಾನೆ, ಅವಾಗ ಇದ್ದಕ್ಕಿದ್ದಂಗೆ 8 ಗಂಟೆ ಕೆಲಸ ಮಾಡ್ಬಿಟ್ಟು ಬಂದು ಇಲ್ಲಿಂದ 8 ಗಂಟೆಯಿಂದ ಕಾಯ್ದಿದ್ದೀನಿ. ಒಬ್ಬರು ಇಲ್ಲ. ಆಮೇಲೆ ಇವನಿಗೆ ಫೋನ್ ನೋಡಿ, ಯಾರು ಒಬ್ಬರು ಇಲ್ಲ, ಈ ಥರ ಕೇರ್ಲೆಸ್ ಮಾಡ್ತಾ ಇದ್ದೀರಾ, ಈಗ ಹೇಗೆ ಮಾಡೋದು, ಬೇರೆ ಹಾಸ್ಪಿಟ್ಲಿಗಾರ ಕರ್ಕೊಂಡು ಹೋಗೋಣಂದೆ ಎಲ್ಲ ಅವರು. ಆಮೇಲೆ ಅವ್ರನ್ನಾಗ ಇವನು ಫೋನ್ ಮಾಡಿ ಆಮೇಲೆ ಅವ್ರು ಯಾರೋ ನಟರಾಜನ ಅಂದ್ಬಿಟ್ಟು ಯಾರೋ ಒಬ್ಬನ ಇಮಿಡಿಯೇಟ್ಲಿ ಇವ್ರನ್ನ ಇದನ್ನ ಫಾಲೋಅಪ್ ಮಾಡಿ ಅಂತ ಅಂದ್ಬಿಟ್ಟು ಹೋದರು. ಫಾಲೋಅಪ್ ಮಾಡಿ ಅಂತ ಹೋದರು. ಯಾರೋ ಬರ್ತಾರೆ ಅಂತ ಕರ್ಕೊಂಬತ್ತೀನಿ ಅಂತ ಹೋದರು. ಅವ್ರು ಯಾರೂ ಬರಲಿಲ್ಲ. ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.